ಆಮೇಲೆ ಹೊಸದಾಗಿ ರಾಜ್ಯದಲ್ಲಿ ಮತ್ತೊಂದು ಸ್ಕೀಮನ್ನು ತರ್ತಾ ಇದ್ದೇವೆ. ಯಾರು ಕಾಮನ್ವೆಲ್ತ್ ಗೇಮ್ಸ್ಗೆ ಹೋಗ್ತಾರೆ, ಯಾರು ಏಷ್ಯನ್ ಗೇಮ್ಸಿಗೆ ಹೋಗ್ತಾರೆ, ಅವರಿಗೆ ನಾವು ಈಗಾಗಲೇ ಅವರಿಗೆ ಪದಕ ಗಳಿಸ್ಕೊಂಡು ಬಂದವರಿಗೆ 35 ಲಕ್ಷ ಚಿನ್ನದ ಪದಕ ತಗೊಂಡ್ರೆ, 25 ಲಕ್ಷ ಬೆಳ್ಳಿ ಪದಕ ತಗೊಂಡ್ರೆ, ಕಂಚಿನ ತಗೊಂಡ್ರೆ 15 ಲಕ್ಷ ಈಗಾಗಲೇ ನಾವು ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ಪ್ರೋತ್ಸಾಹ ಧನ ಅಂತ ಹೇಳಿ ಯಾರ್ಯಾರು ರೆಪ್ರೆಸೆಂಟ್ ಮಾಡ್ತಾರೆ, ಮೆಡಲ್ ತಗೊಂಡವರಲ್ಲ, ಹೂಎವರ್ ರೆಪ್ರೆಸೆಂಟ್ಸ್ ದಿ ಸ್ಟೇಟ್ ಇನ್ ದೀಸ್ ಗೇಮ್ಸ್, ಏಷ್ಯನ್ ಗೇಮ್ಸ್ ಆ್ಯಂಡ್ ಕಾಮನ್ವೆಲ್ತ್ ಗೇಮ್ಸ್, ಅದರಲ್ಲಿ ಅವರಿಗೆ 5 ಲಕ್ಷ ರೂಪಾಯಿಯನ್ನು ಪ್ರೋತ್ಸಾಹ ಧನವಾಗಿ ಕೊಡ್ತೇವೆ. ಎನಿಬಡಿ ಆ್ಯಂಡ್ ಎವ್ರಿಬಡಿ ಹೂಎವರ್ ರೆಪ್ರೆಸೆಂಟ್ಸ್. ಅದು ಹೊಸ ಕಾರ್ಯಕ್ರಮ ಇದು. ಈ ಬಾರಿ ನಾನು ಕೇಳಿದ್ರೆ ಎಷ್ಟು 12 ಜನ ಹೋಗಿದ್ದಾರೆ ಕಾಮನ್ವೆಲ್ತ್. ಸರಾಸರಿ 15ರಿಂದ 20 ಜನ ಹೋಗ್ತಾರೆ ಅಂತ ಭಾವಿಸಿದ್ದೀವಿ. ಅಲ್ಲ, ಈಗ ಕಾಮನ್ವೆಲ್ತ್ಗೆ ಹೋಗಿದಾರಲ್ಲ, ಅಲ್ಲಿ ಕ್ಯಾಂಪ್ ನಡೀತಾ ಇದೆ. ಕ್ಯಾಂಪ್ನಲ್ಲಿರೋರು ಈಗ ಅವರು ಹೋಗ್ತಾರೆ. ಓಕೆ, 23ಕ್ಕಲ್ಲ. ಸೊ ಅದು ಹೊಸ ಪ್ರೋಗ್ರಾಮನ್ನು ನಾವು ಈ ಬಾರಿ ಮಾಡ್ತಾ ಇದ್ದೇವೆ. ಈಗಾಗಲೇ ಸರ್ಕಾರಿ ಆದೇಶ ಕೂಡ ಅದ್ರ ಬಗ್ಗೆ ನಿನ್ನೆ ತಾನೇ ಇಶ್ಯೂ ಮಾಡಿದ್ದೀವಿ. ಆಮೇಲೆ ನಮ್ಮಲ್ಲಿ ತಮಗೆ ಗೊತ್ತಿದ್ದಾಗೆ ಈ ಕೋಚ್ಗಳದ್ದು ಪ್ರಾಬ್ಲಮ್. ಕೋಚ್ಗಳಿಲ್ಲ, ಎಲ್ಲಿ ಹೋದರೂ ಕೋಚ್ಗಳಿಲ್ಲ ಅಂತ ಹೇಳುವಂಥದ್ದು. 50 ಜನರ ಕೋಚ್ಗಳನ್ನು ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಈಗಾಗಲೇ ಕ್ರಮ ವಹಿಸಿದ್ದೀವಿ. ಸರ್ಕಾರ ಇದಕ್ಕೆ ಅನುಮೋದನೆಯನ್ನು ಕೊಟ್ಟಿದೆ. ಡಿಪಾರ್ಟ್ಮೆಂಟು ರೆಕ್ರೂಟ್ಮೆಂಟ್ ಮಾಡುತ್ತೆ. ಅದು ಎಲ್ಲ ಇಂಥದ್ದು ಅಂತಲ್ಲ, ಕೋಚಸ್ಸು ಯಾವುದೇ ಕೋಚ್ ಇರ್ಬೋದು, ಅದು ಹಾಕಿ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಫುಟ್ಬಾಲ್ ಇರ್ಬೋದು, ಅಥ್ಲೆಟಿಕ್ಸ್ ಇರ್ಬೋದು, ಆಯಾ ಇದರಲ್ಲಿ ಸೆಲೆಕ್ಟ್ ಮಾಡಿ ಜಿಲ್ಲೆಗಳಿಗೆ ಕಳಿಸ್ಕೊಡ್ತೇವೆ. ಒಂದು ಭಾಳ ಇಂಪಾರ್ಟೆಂಟ್, ಭಾಳ ಮುಖ್ಯವಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಇಲಾಖೆ ವತಿಯಿಂದ ನಾವು ಚಿಂತನೆ ನಡೆಸಿದ್ದೇವೆ. ಬಹುಶಃ ಡಿಸೆಂಬರ್, ಜಾನ್ವರಿ, ಫೆಬ್ರವರಿ ಈ 3 ತಿಂಗಳಲ್ಲಿ ಪ್ರಥಮ ಬಾರಿಗೆ, ಇಟ್ಸ್ ದಿ ಫಸ್ಟ್ ಟೈಮ್, ಅಂತಾರಾಷ್ಟ್ರೀಯ ಯುವಜನೋತ್ಸವ, ಇಂಟರ್ನ್ಯಾಷನಲ್ ಯೂತ್ ಫೆಸ್ಟಿವಲ್, ಇದನ್ನು ಆಯೋಜನೆ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒಪ್ಪಿದ್ದಾರೆ. ಇದರಲ್ಲಿ ಡೀಟೇಲ್ಸನ್ನು ನಾವು ಆನಂತರ ತಮಗೆ ತಿಳಿಸ್ತೇವೆ, ಪ್ರಕಟಣೆ ಮಾಡ್ತೇವೆ. ಮುಖ್ಯವಾಗಿ ನಮ್ಮ ಸಂಸ್ಕೃತಿ, ಕ್ರೀಡೆ ಮತ್ತು ಯುವಕರ ಅನೇಕ ವಿಚಾರಧಾರೆಗಳನ್ನು ಅದರಲ್ಲಿ ಅಳವಡಿಸಿ ಒಂದು ಫೆಸ್ಟಿವಲನ್ನು ಮಾಡಬೇಕು. ಅದು 3 ದಿನ ಇರ್ಬೋದು, 1 ವಾರ ಇರ್ಬೋದು. ಡೀಟೇಲ್ಸ್ ವಿಲ್ ಬಿ ವರ್ಕ್ಡ್ ಔಟ್. ಇಟ್ ಈಸ್ ದಿ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ಅವರ್ ಸ್ಟೇಟ್. ಇದರಲ್ಲಿ ನಾವು ಯಾವ ದೇಶದವರು ಭಾಗಿಗಳಾಗ್ತಾರೆ, ಅವರ ಕಲ್ಚರಲ್ ಇವೆಂಟ್ಸ್ಗಳೇನು, ಯಾವ ರೀತಿ ಅದನ್ನು ನಮ್ಮ ಯುವಜನರು ನಮ್ಮ ಕಲ್ಚರನ್ನು ಅವರಿಗೆ ಪ್ರದರ್ಶನ ಮಾಡ್ತಾರೆ, ಇತ್ಯಾದಿ ಇದನ್ನು ನಾವು ಮಾಡಬೇಕು ಅಂತ ಹೇಳಿ ಹೊರಟಿದ್ದೇವೆ. ಡಿಸೆಂಬರ್, ಜಾನ್ವರಿನಲ್ಲಿ ಮಾಡೋದಕ್ಕೆ ಆಲೋಚನೆಯನ್ನು ಮಾಡಿದ್ದೇವೆ. ಮತ್ತೊಂದು ಪ್ರಾಮುಖ್ಯವಾದಂಥದ್ದು ಅಂತೇಳಿದರೆ, ಈಗಾಗಲೇ 2 ವರ್ಷದಿಂದ ಏಕಲವ್ಯ, ಕ್ರೀಡಾ ರತ್ನ ಮತ್ತು ಕ್ರೀಡಾ ಪೋಷಕ ಪ್ರಶಸ್ತಿಗಳನ್ನು ಕೊಟ್ಟಿಲ್ಲ. 24, 25 ಮತ್ತು 25, 26 ಈ ವರ್ಷ ಅಂದರೆ ಆಗಸ್ಟ್ 29ಕ್ಕೆ ಡೇಟನ್ನು ಫಿಕ್ಸ್ ಮಾಡಿಬಿಟ್ಟಿದ್ದೀವಿ. 29th August we are going to organize this program
ಏಕಲವ್ಯ ಅವಾರ್ಡ್ಸ್, ಕ್ರೀಡಾ ರತ್ನ ಅವಾರ್ಡ್ಸ್, ಆಮೇಲೆ ಕ್ರೀಡಾ ಪೋಷಕ ಅವಾರ್ಡ್ಸ್, ಜೀವಮಾನ ಸಾಧನೆ ಜೀವಮಾನ ಸಾಧನೆ, ಈ 4 ಪ್ರಶಸ್ತಿಗಳನ್ನು 29 ಆಗಸ್ಟೇ ಯಾಕೆ ಅಂತ ಕೇಳ್ಬೋದು. ಅದು ಧ್ಯಾನ್ ಚಂದ್ ಅವರು, ಒನ್ ಆಫ್ ದಿ ಗ್ರೇಟೆಸ್ಟ್ ಸ್ಪೋರ್ಟ್ಸ್ ಪರ್ಸನಾಲಿಟಿ ಇನ್ ಇಂಡಿಯಾ, ಹಾಕಿ ಪ್ಲೇಯರ್ ಹೂ ಬ್ರಾಟ್ ಲಾರೆಲ್ಸ್ ಇನ್ ಸೋ ಮೆನಿ ಒಲಿಂಪಿಕ್ಸ್, ಅವರ ಹುಟ್ಟುಹಬ್ಬ. ಅದಕ್ಕಾಗಿ ನಾವು ಅದನ್ನು ಸ್ಪೋರ್ಟ್ಸ್ ಡೇ ಅಂತೇಳಿ ಆಚರಣೆ ಮಾಡ್ತೀವಿ. ಅವರ ಗೌರವದ ಪ್ರಯುಕ್ತ ಆ ಅವಾರ್ಡ್ಗಳನ್ನು ನಾವು ಮಾಡೋದಕ್ಕೆ ಹೊರಟಿದ್ದೇವೆ. ಆಮೇಲೆ ಈಗಾಗಲೇ ಇಲಾಖೆಯಲ್ಲಿ ಸುಮಾರು 32 ಕಡೆ ಕ್ರೀಡಾಂಗಣಗಳನ್ನು ರಾಜ್ಯದಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ಈ ವರ್ಷ ಕೂಡ ಬಡ್ಜೆಟ್ನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡಿದ್ದಾರೆ. ತಮಗೆ ಗೊತ್ತಿರೋ ಹಾಗೆ ಮೈಸೂರಲ್ಲಿ ಒಂದು ವೆಲೋಡ್ರೋಮ್ ಮಾಡಬೇಕು ಅಂತೇಳಿ ಬಡ್ಜೆಟ್ನಲ್ಲಿ ಅನೌನ್ಸ್ ಮಾಡಿದ್ದಾರೆ. ಆ ಕಾರ್ಯಕ್ರಮ ಕೂಡ ಪ್ರಾರಂಭ ಆಗುತ್ತೆ. ಜಾಗ 17 ಎಕರೆ ಭೂಮಿಯನ್ನು ಗುರುತಿಸಾಗಿದೆ ಮೈಸೂರಲ್ಲಿ. ಟ್ರಾನ್ಸ್ಫರ್ ಆಗಿದೆ. ನಮ್ಮ ಇಲಾಖೆಗೂ ಕೂಡ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅದನ್ನು ಆ ಕೆಲಸವನ್ನು ಆದಷ್ಟು ಶೀಘ್ರವಾಗಿ ಪ್ರಾರಂಭ ಮಾಡ್ತೇವೆ. ಈಗಾಗಲೇ ಬಿಜಾಪುರದಲ್ಲಿ, ಬಾಗಲಕೋಟೆಯಲ್ಲಿ, ಗದಗ್ನಲ್ಲಿ ಏನು ಸೈಕ್ಲಿಂಗಿಗೆ ಫೆಸಿಲಿಟೀಸ್ ಇದೆ, ಅದು ಉಪಯೋಗ ಆಗಲಿ ಅಂತೇಳಿ ನಿನ್ನೆ ತಾನೇ ಪರಿಶಿಷ್ಟ ಸಮುದಾಯದ ಸ್ಪೋರ್ಟ್ಸ್ಮನ್ಗಳು ಯಾರಿದ್ದರು ಅವರಿಗೆ ಸೈಕಲ್ಗಳನ್ನು ಕೊಟ್ಟಿದ್ದೇವೆ. ಒಂದೊಂದು ಸೈಕಲ್ 14 ಲಕ್ಷ 7 ಲಕ್ಷ ಆಗುತ್ತೆ. ಆ ಸೈಕಲ್ಗಳನ್ನು ಅವರಿಗೆ ನ್ಯಾಷನಲ್ ಲೆವೆಲ್ಲು ಇಂಟರ್ನ್ಯಾಷನಲ್ ಲೆವೆಲ್ ಕಾಂಪೀಟ್ ಮಾಡೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ಕೊಟ್ಟಿದ್ದೇವೆ. ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಯುವಕರು ಬೇರೆ ದಾರಿ ಹಿಡಿಯದ ಹಾಗೆ, ಅಂದರೆ ಡ್ರಗ್ಸ್ ಆಗಲಿ, ಡ್ರಿಂಕ್ಸ್ ಆಗಲಿ, ಈ ಥರದ ದಾರಿಗಳಿಗೆ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಹೆಚ್ಚೆಚ್ಚು ಅವರನ್ನು ಕ್ರೀಡೆಗೆ, ಸಾಹಿತ್ಯಕ್ಕೆ, ಚಟುವಟಿಕೆಗಳನ್ನು ನಾವು ಅವರಿಗೆ ಇನ್ವಾಲ್ವ್ ಮಾಡೋಕ್ಕೋಸ್ಕರ ಅನೇಕ ಕಾರ್ಯಕ್ರಮಗಳನ್ನು ಈ ರೀತಿ ಮಾಡ್ತಾ ಇದ್ದೇವೆ.